ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ವಿಡಿಯೋದಲ್ಲಿ ದಿಢೀರಾಗಿ ಅವಲಕ್ಕಿ ರವೆನ ಯೂಸ್ ಮಾಡಿಕೊಂಡು ಮಸಾಲೆ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 1 ಕಪ್ ಅವಲಕ್ಕಿ, 1/4 ಕಪ್ ರವೆ, ಅರ್ಧ ಕಪ್ ಮೊಸರು, 1/4 ಕಪ್ ಈರುಳ್ಳಿ, 1 ಟೇಬಲ್ ಸ್ಪೂನ್ ಕಪ್ಪು ಎಳ್ಳು, 3 ರಿಂದ 4 ಒಣಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನ್ ಸಾಂಬಾರ್ ಪುಡಿ, ಅರ್ಧ ಸ್ಪೂನ್ ಜೀರಿಗೆ, ಸಾಸಿವೆ, ಅರಿಶಿಣ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಅರ್ಧ ಲೋಟ ನೀರು. ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ತೊಳೆದಿಟ್ಕೊಂಡಿರೋಂಥ ಅವಲಕ್ಕಿನ ಸೇರಿಸಿ, ಅದಕ್ಕೆ 1/4 ಕಪ್ ರವೆ ಹಾಕಿ, ಅರ್ಧ ಕಪ್ ಮೊಸರನ್ನ ಸೇರಿಸಿ, ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಇಡ್ಲಿ ಹಿಟ್ಟಿಗಿನ್ನ ಸ್ವಲ್ಪ ಗಟ್ಟಿಯಾಗೋ ಥರ ಆದರೆ ಸಾಕು. ಚೆನ್ನಾಗಿ ಕಲಸಿದ ನಂತರ 20 ನಿಮಿಷ ಅದನ್ನ ಚೆನ್ನಾಗಿ ನೆನ್ಕೊಳ್ಳೋದಿಕ್ ಬಿಡಿ. 20 ನಿಮಿಷ ಆದ ನಂತರ ನಮ್ಮ ಇಡ್ಲಿ ಹಿಟ್ಟು ರೆಡಿಯಾಗಿರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಕಪ್ಪು ಎಳ್ಳು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಪ್ಪು ಎಳ್ಳು ಆಪ್ಷನಲ್, ನನಗೆ ಟೇಸ್ಟ್ ಇಷ್ಟ ಅಂತ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಅವಲಕ್ಕಿ ರವೆ ಎಲ್ಲ ನೆನ್ಕೊಂಡ್ಮೇಲೆ ಹಿಟ್ಟು ಸ್ವಲ್ಪ ಗಟ್ಟಿ ಆಗಿದೆ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇಡ್ಲಿ ಹಿಟ್ಟು ರೆಡಿಯಾಗಿದೆ. ನಾನು ವಿಡಿಯೋದಲ್ಲಿ ತೋರಿಸಿರೋ ಥರ ಸ್ವಲ್ಪ ಹಿಟ್ಟನ್ನೇ ತಗೊಂಡು ಈ ಥರ ರೌಂಡ್ ಶೇಪಿಗೆ ಮಾಡಿಕೊಂಡು ಬಟನ್ ಇಡ್ಲಿಗಳನ್ನ ರೆಡಿ ಮಾಡ್ಕೊಳ್ಳಿ. ನಮ್ಮ ಇಡ್ಲಿ ಹಿಟ್ಟನ್ನೆಲ್ಲ ನಾವು ಈ ಶೇಪಿಗೆ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರ್ಕೊಂಡು ಒಂದೊಂದೇ ಇಟ್ಕೊಂಡು ಅದನ್ನು 10 ನಿಮಿಷ ಹಬೆನಲ್ಲಿ ಬೇಯಿಸ್ಕೊಳ್ಳಿ. ನಿಮ್ಮ ಹತ್ರ ದೊಡ್ಡ ಸ್ಟೀಮರ್ ಇದೆ ಅಂದರೆ ಎಲ್ಲದನ್ನು ಒಂದೇ ಸಲ ನೀವು ಬೇಯಿಸ್ಕೋಬೋದು. ನನ್ನ ಹತ್ರ ಸ್ಟೀಮರ್ ಇರಲಿಲ್ಲ, ಹಾಗಾಗಿ ನಾನು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ. 10 ನಿಮಿಷ ಆದ ನಂತರ ನಮ್ಮ ಬಟನ್ ಇಡ್ಲಿಗಳು ರೆಡಿಯಾಗಿರುತ್ತೆ. ರೆಡಿಯಾಗಿರೋ ಬಟನ್ ಇಡ್ಲಿಗೆ ಒಂದೊಳ್ಳೆ ಒಗ್ಗರಣೆ ಕೊಡೋಣ. ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಬಿಸಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ಬಿಳಿ ಎಳ್ಳು ಎಲ್ಲ ಹಾಕ್ಕೊಂಡು ಅದೆಲ್ಲ ಚಿಟಪಟ ಅನ್ನೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಂತರ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ಳಿ. ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಕೊಳ್ಳಿ. ನಂತರ ರೆಡಿಯಾಗಿರೋ ಬಟನ್ ಇಡ್ಲಿಗಳನ್ನ ಹಾಕ್ಕೊಂಡು ಆ ಒಗ್ಗರಣೆ ಎಲ್ಲ ಈ ಇಡ್ಲಿಗಳಿಗೆ ಕೋಟ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 1 ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ಅದ್ರ ಮೇಲೆ ಹಾಕ್ಕೊಳ್ಳಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ನಮ್ಮ ಅವಲಕ್ಕಿ ರವೆ ಮಸಾಲೆ ಇಡ್ಲಿ ರೆಡಿ ಆಗುತ್ತೆ.
ರೆಡಿಯಾಗಿರೋ ಅವಲಕ್ಕಿ ರವೆ ಮಸಾಲೆ ಇಡ್ಲಿನ ಕಾಯಿ ಚಟ್ನಿ ಜೊತೆ ಸವಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ನೀವೆಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ರೆಸಿಪೀಸ್ಗೆ ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.